ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ರೆಸಿಪಿ ಏನು ಅಂತಂದರೆ ಸಬ್ಬಕ್ಕಿ ಪಾಯಸ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಒಂದು ಸ್ಟೌವಲ್ಲಿ ಬಿಸಿ ನೀರು ಇಟ್ಟಿದ್ದೀನಿ ನೋಡಿ. ಕಾಯೋದಕ್ಕೆ ಬಿಸಿ ನೀರು ಇಟ್ಟಿದ್ದೀನಿ. ನೀರು ಕಾಯಬೇಕಾದ್ರೆ 1 ಕಪ್ ನೆನೆಸಿರೋ ಅಂಥದ್ದು ಸಾಬುದಾನ ಅಥವಾ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ ನೋಡಿ. ಸಾಬುದಾನ ಅಥವಾ ಸಬ್ಬಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಗೂರಾಡ್ತಾ ಇರಿ ಚಮಚದ ಸಹಾಯದಿಂದ. ಇವಾಗ ಬೇಸಿಗೆ ಬೇರೆ ಹತ್ರ ಆಗ್ತಿದೆಯಲ್ಲ, ಅದಕ್ಕೆ ತಂಪಾಗಂತ ಪಾನೀಯಗಳು ದೇಹ ಉಷ್ಣತೆ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ತಂಪಾಗದ ಅಂತನ್ನ ಸೇವಿಸ್ಬೇಕು. ಅದಕ್ಕೋಸ್ಕರ ಈ ರೆಸಿಪಿ ನೋಡಿ. ಸಬ್ಬಕ್ಕಿ ಎಲ್ಲ ಬೇಯ್ತಾ ಇದೆ ನೋಡಿ, ಆಲ್ಮೋಸ್ಟ್ ಎಲ್ಲ ಬೆಂದಿದೆ ನೋಡಿ. ಇವಾಗ 1 ಕಪ್ ಹಾಲು ಸೇರಿಸ್ತೀನಿ. 1 ಕಪ್ ಹಾಲು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡಿ ನೋಡಿ. ಹಾಲು ಮತ್ತೆ ಸಬ್ಬಕ್ಕಿ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಕುದೀತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬಾಡಿಗೆ ಉಷ್ಣಾಂಶನೂ ಕೂಡ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರನೇ ಈ ರೆಸಿಪಿ ನೋಡಿ. ಸಬ್ಬಕ್ಕಿ ಎಲ್ಲ ಹಾಲಲ್ಲಿ ಮಿಕ್ಸ್ಚರ್ ಆಗ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ. ನಾನೊಂದು 4 ರಿಂದ 5 ಸ್ಪೂನ್ ಸೇರಿಸಿದ್ದೀನಿ. 1 ಕಪ್ ಸಬ್ಬಕ್ಕಿಗೆ 4 ರಿಂದ 5 ಸ್ಪೂನ್ ಸಕ್ಕರೆ ಸೇರಿಸಿದ್ದೀನಿ. ಸಾಕಾಗುತ್ತೆ. ಸ್ವೀಟ್ ಹೆಚ್ಚಿಗೆ ತಿನ್ನೋರು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ನೋಡಿ. ಹಾಲು ಕುದ್ದು ಎಲ್ಲ ಕಡಿಮೆ ಆಗುತ್ತೆ. ಅಲ್ಲಿ ತನಕ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ತಾ ಇರಿ ನೋಡಿ. ಇವಾಗ 1 ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ ನೋಡಿ. ಏಲಕ್ಕಿ ಜಜ್ಜಿ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ದ್ರಾಕ್ಷಿ ಮತ್ತೆ ಬಾದಾಮಿನೂ ಕೂಡ ಸೇರಿಸ್ಕೊಳ್ಳಿ. ಅದನ್ನ ಯಾವುದೇ ರೀತಿ ತುಪ್ಪದಲ್ಲಿ ಹುರಿಯೋ ನೆಸೆಸರಿ ಏನಿಲ್ಲ, ಹಾಗೇನೆ ಸೇರಿಸ್ಕೋಬಹುದು. ಬೇಕು ಅಂದ್ರೆ ತುಪ್ಪದಲ್ಲಿ ಹುರ್ಕೋಬಹುದು. ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಗೋಡಂಬಿನೂ ಸೇರಿಸ್ಕೋಬಹುದು. ನಾನು ಬಾದಾಮಿ ಮತ್ತೆ ದ್ರಾಕ್ಷಿ ಮಾತ್ರನೇ ಸೇರಿಸ್ಕೊಂಡಿದ್ದೀನಿ. ಬಾದಾಮಿ ದ್ರಾಕ್ಷಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಹಾಲೆಲ್ಲ ಕುದ್ದು ಕಡಿಮೆ ಆಗಿದೆ ನೋಡಿ. ಇನ್ನು ಸ್ವಲ್ಪ ಕುದೀತಾ ಇದ್ರೆ ಏನಾದ್ರು ಟೇಸ್ಟ್ ನೋಡ್ಬಿಟ್ಟು ಸ್ವೀಟ್ ಎಲ್ಲ ಕಮ್ಮಿ ಆಯ್ತಂದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು 2 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ ನೋಡಿ. 2 ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಸೇರಿಸಿದ್ರೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಸೇವಿಸೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಇರೋದಕ್ಕಿಂತ ತಣ್ಣಗಾದ್ಮೇಲೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಆಲ್ಮೋಸ್ಟ್ ಸಬ್ಬಕ್ಕಿ ಎಲ್ಲ ಹಾಲಲ್ಲಿ ಎಲ್ಲ ಬೆಂದಿದೆ ನೋಡಿ. ತುಪ್ಪ ಹಾಕಿದ್ರೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸಬ್ಬಕ್ಕಿ ಎಲ್ಲ ದಪ್ಪ ಆಗಿದೆ. ಇಷ್ಟನೇ ಇದು. ನಾನು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೆಂಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಎಲ್ಲ ತರ ಪಾಯಸ ತಿಂದಿರ್ತೀರ, ಸಬ್ಬಕ್ಕಿ ಪಾಯಸ ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.